ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ತೋರಿಸ್ತಿರುವಂತಹ ರೆಸಿಪಿ ಏನಿದೆ, ಯಾವುದೇ ಹಬ್ಬಕ್ಕೆ ಸುಲಭವಾಗಿ ಮಾಡುವಂತಹ ರೆಸಿಪಿ. ದೇವಿ ನೈವೇದ್ಯಕ್ಕೆ ಇದು ಶ್ರೇಷ್ಠ, ಹಾಗಾಗಿ ವರಮಹಾಲಕ್ಷ್ಮಿ ನವರಾತ್ರಿಗೂ ಮಾಡ್ಬೋದು. ಹಾಗೆ ಮುಂಬರುವಂತಹ ಗಣೇಶ ಚತುರ್ಥಿಯಾಗಿರಲಿ, ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯ ರೂಪದಲ್ಲಿ ಈ ಉಣ್ಣಿಯಪ್ಪಮ್ಮನ್ನು ಸಮರ್ಪಿಸಬಹುದು. ಹೇಗೆ ಮಾಡೋದು ನೋಡೋಣ. 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿದ್ದೇನೆ. ಬೇಕಾಗುವಷ್ಟು ನೀರು ಹಾಕಿ ಮಿನಿಮಮ್ ಅರ್ಧ ಗಂಟೆಗಳ ಕಾಲ ನೆನೆಸಬೇಕು. ಅರ್ಧ ಗಂಟೆಯ ನಂತರ ಅಕ್ಕಿಯಿಂದ ನೀರನ್ನು ತೆಗೆದು ಅಕ್ಕಿಯನ್ನು ಮಾತ್ರ ಮಿಕ್ಸರ್ ಜಾರಿಗೆ ಹಾಕಿ ಸಿಹಿಗೆ ಅನುಗುಣವಾಗಿ ಬೆಲ್ಲ, ನಾನಿಲ್ಲಿ 1.5 ಕಪ್ ಆಗುವಷ್ಟು ಹುಡಿ ಬೆಲ್ಲ ಹಾಕಿರೋದು. ಗಟ್ಟಿ ಬೆಲ್ಲ ಆದ್ರೆ ಸ್ವಲ್ಪ ನೀರಿನಲ್ಲಿ ಕರಗಿಸಿ ಶೋಧಿಸಿ ತಣಿದ ನಂತರ ರುಬ್ಬೋದಕ್ಕೆ ನೀರಿನ ಬದಲಾಗಿ ಬೆಲ್ಲದ ನೀರನ್ನು ಸೇರಿಸಬೇಕು. 1/4 ಚಮಚ ಉಪ್ಪು ಹಾಕಿ 5 ಏಲಕ್ಕಿ ಬಾಳೆಹಣ್ಣು ಅಥವಾ ಕದಳಿ ಬಾಳೆಹಣ್ಣನ್ನು ಹಾಕಿ, ನೈವೇದ್ಯ ಅಲ್ದಿದ್ರೆ ಮೈಸೂರು ಬಾಳೆಹಣ್ಣನ್ನು ಹಾಕ್ಬೋದು, ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ, ಬೆಲ್ಲದ ನೀರು ಬಳಸೋದಾದ್ರೆ ಈ ಹಂತದಲ್ಲಿ ನೀರಿನ ಬದಲಾಗಿ ಬೆಲ್ಲದ ನೀರನ್ನು ಹಾಕಿ ನೋಡಿ. ಈ ರೀತಿಯಲ್ಲಿ ಸ್ವಲ್ಪ ತರಿ ಇರಬೇಕು. ಹಾಗೆ ರುಬ್ಕೊಂಡು ಪಾತ್ರೆಗೆ ವರ್ಗಾಯಿಸ್ಕೊಳ್ಳಿ. ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ನೀರು ಹಾಕಿ ಹದವನ್ನು ಅಡ್ಜಸ್ಟ್ ಮಾಡಿ. ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ಬಾಂಬೆ ರವಾ ಹಾಕೊಂಡೆ. 1 ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ದೋಸೆ ಹಿಟ್ಟಿನ ಹದ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಮಿಶ್ರಣವನ್ನು ರೆಡಿ ಮಾಡಿ. ಇನ್ನು ಒಂದು ಒಗ್ಗರಣೆ ಸೌಟಿಗೆ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ 1/4 ಕಪ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ಹಸಿ ತೆಂಗಿನಕಾಯಿಯ ಬದಲಾಗಿ ಕೊಬ್ಬರಿಯನ್ನಾದರೂ ಈ ರೀತಿ ಪೀಸ್ ಮಾಡಿ ಹಾಕೋಬಹುದು. ನಿಧಾನ ಉರಿಯಲ್ಲಿ ಒಳ್ಳೆ ಕೆಂಪಗೆ ಆಗಬೇಕು, ಹಾಗೆ ಹುರ್ಕೊಳ್ಬೇಕು. ಕೆಂಪಗೆ ಹುರಿದ ಕಾಯಿ ಹೋಳನ್ನು ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಣ್ಣಿಯಪ್ಪಂ ಬ್ಯಾಟರ್ ರೆಡಿ ಆಗತ್ತೆ. ಇನ್ನು ಪಡ್ಡು ಅಥವಾ ಗುಳಿಯಪ್ಪ ಮಾಡುವ ಕಾವಲಿ ಬಿಸಿಯಾಗುವುದಕ್ಕಿಟ್ಟು ಕಾವಲಿ ತುಂಬ ಅಂದರೆ ಅದರ ಗುಳಿಗಳು ಮುಳುಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ಆದರೆ ಇಷ್ಟು ಎಣ್ಣೆ ಹಾಕಿದರೆ ಮಾತ್ರ ಪರ್ಫೆಕ್ಟ್ ಆಗಿ ಬರೋದು. ಕೊಬ್ಬರಿ ಎಣ್ಣೆಯ ಬದಲಾಗಿ ತುಪ್ಪದಲ್ಲೂ ಮಾಡ್ಬೋದು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹದವಾಗಿ ಬಿಸಿಯಾದ ನಂತರ ಹಿಟ್ಟನ್ನು ಎಲ್ಲ ಗುಳಿಗಳಿಗೂ ಹಾಕ್ತಾ ಹೋಗುವುದು. ನಿಧಾನ ಉರಿಯಲ್ಲೇ ಬೇಯಿಸಬೇಕು. ಬೇಯೋದಕ್ಕಿರುವ ಟೈಮ್ ಸ್ವಲ್ಪ ಜಾಸ್ತಿ ಬೇಕು. ಒಂದು ಬದಿ ಬೆಂದ ನಂತರ ತಿರುವಿ ಹಾಕ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಕೆಂಪಗೆ ಆದ ನಂತರ ತಿರುವಿ ಹಾಕಿರೋದು. ಉಣ್ಣಿಯಪ್ಪಂ ಸಾಫ್ಟ್ ಬೇಕು ಅಂದರೆ ಜಸ್ಟ್ ಬೆಂದಿದೆ ಅಂದಾಗ ತಿರುವಿ ಇನ್ನೊಂದು ಬದಿಯನ್ನು ಬೇಯಿಸಿದ್ರೆ ಆಯಿತು. 2 ಬದಿ ಚೆನ್ನಾಗಿ ಬೆಂದಿದೆ ಅಂದಾಗ ಒಂದೊಂದನ್ನೇ ಆಗಿ ತೆಗೆದ್ರೆ ಆಯಿತು. ನೋಡಿ, ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬಂದಿದೆ. ಒಂದು ರೌಂಡ್ ಮಾಡ್ಕೊಂಡಾದ್ಮೇಲೆ 2ನೇ ರೌಂಡ್ ಮಾಡಬೇಕಿದ್ರೆ ಮತ್ತೆ ಎಣ್ಣೆ ಹಾಕಬೇಕಾಗಿಲ್ಲ. ಎಣ್ಣೆ ಧಾರಾಳವಾಗಿ ಇದೆ. ಅದೇ ಎಣ್ಣೆಯಲ್ಲಿ ನಿಧಾನ ಉರಿಯಲ್ಲೇ ಉಣ್ಣಿಯಪ್ಪಮ್ಮನ್ನು ಮಾಡಿಕೊಂಡ್ರೆ ಆಯಿತು. 4ರಿಂದ 5 ಬ್ಯಾಚ್ಗೆ ಇಷ್ಟೇ ಎಣ್ಣೆ ಸಾಕಾಗಿದೆ ನನಗೆ. ನೀವು ಮಾಡ್ತಾ ಇರಬೇಕಿದ್ರೆ ನಿಮಗೆ ಎಣ್ಣೆ ಕಡಿಮೆ ಅಂತ ಅನಿಸಿದರೆ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಉಣ್ಣಿಯಪ್ಪಮ್ಮನ್ನು ಮಾಡುವುದನ್ನು ಮುಂದುವರಿಸಿ. 2ನೇ ಬ್ಯಾಚ್ನಲ್ಲಿ ತಯಾರಿಸಿರುವ ಉಣ್ಣಿಯಪ್ಪಮ್ಮನ್ನು ನಾನು ಹದವಾಗಿ ಬೇಯಿಸಿರೋದು ನೋಡ್ತಿರ್ಬೋದು. 3ರಿಂದ 4 ದಿವಸ ಆರಾಮ್ಸೆ ಇಟ್ಟು ತಿನ್ನಬಹುದು. ನೀವು ಕೂಡ ನಿಮ್ಮಿಷ್ಟದ ಹಬ್ಬಕ್ಕೆ ಕೇರಳ ಸ್ಪೆಷಲ್ ಉಣ್ಣಿಯಪ್ಪಂ ಈ ವಿಧಾನದಲ್ಲಿ ಮಾಡಿ ನೋಡಿ, ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.